ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿನ ನೆನೀತ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಕುಂಭರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಯುಗಾದಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಕುಂಭರಾಶಿಯವರಿಗೆ, ಸ್ನೇಹಿತರಿಗೆ ಮತ್ತು ಸಂಬಂಧಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. 2026 19ನೇ ಯುಗಾದಿ ಅಂದರೆ ಯುಗಾದಿ ಭವಿಷ್ಯ ನೋಡೋಣ. ತಾರೀಕು ಮಾರ್ಚ್ ತಿಂಗಳಲ್ಲಿ ಯುಗಾದಿ ಚಂದ್ರಮಾನ ಅಂದರೆ ಇವತ್ತು 2026 19ನೇ ತಾರೀಕು ಚಂದ್ರಮಾನ ಯುಗಾದಿ. ಮಾರ್ಚ್ ತಿಂಗಳಲ್ಲಿ ಯುಗಾದಿ ಚಂದ್ರಮಾನ ಯುಗಾದಿ ಅಂದರೆ ಇವತ್ತು ಯುಗಾದಿ ಹಬ್ಬ ಇದೆ. ಹಾಗಾಗಿ ಇವತ್ತಿಂದ ಕುಂಭರಾಶಿಯವರಿಗೆ ಯಾವ ಥರ ಭವಿಷ್ಯ ಇರುತ್ತೆ ಅಂತ ಅಂದರೆ ರಾಶಿ ಭವಿಷ್ಯನ ನೋಡೋಣ. ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನಿಮ್ಮ ರಾಶಿ ನೋಡೋಣ. ಮೊದಲಿಗೆ ಕ್ರಮವಾಗಿ ಕುಂಭರಾಶಿ ಧನಿಷ್ಠ ನಕ್ಷತ್ರದ 3ನೇ ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭದ್ರ ನಕ್ಷತ್ರದ 1ನೇ ಪಾದ, 2ನೇ ಪಾದ ಹಾಗೆ 3ನೇ ಪಾದ, ಒಟ್ಟು 9 ಪಾದಗಳು ಸೇರಿ ಕುಂಭರಾಶಿ ಆಯಿತು. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭವರ್ಣ ನೀಲಿ, ಹಸಿರು ಮತ್ತು ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 6 4 5 8. ಶುಭ ದಿನಾಂಕ ಬಂದು 10 19 28. ಈ ತಾರೀಕಿನಿಂದ ಯಾವುದೇ ಶುಭ ಕೆಲಸ ಇದ್ದರೂ ಕೂಡ ಕುಂಭರಾಶಿಯವರು ಮಾಡ್ಕೋಬೋದು. ಯಾಕಂದರೆ ಇದು ಶುಭ ದಿನಾಂಕಗಳಾಗಿದೆ ಕುಂಭರಾಶಿಯವರಿಗೆ. ಹಾಗೆ ಈಗ ಅಂತ್ಯ ಶನಿ ಪ್ರಭಾವ ನಡೀತಾ ಇದೆ. ಅಂದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಕೊನೆ ಹಂತದಲ್ಲಿದ್ದೀರಾ ಸ್ನೇಹಿತರೆ. ಒಂದು ಕಡೆ, ಇನ್ನೊಂದು ಕಡೆ ಗುರುಬಲ ಇದೆ. ಗುರುಬಲ ಕೇವಲ 2 ತಿಂಗಳು ಮಾತ್ರ ಇರುತ್ತೆ ಸ್ನೇಹಿತರೆ. ಯಾವಾಗ ಗುರು 5ನೇ ಮನೆಯಿಂದ 6ನೇ ಮನೆಗೆ ಪ್ರವೇಶ ಮಾಡಿ ಬಿಡ್ತಾರೋ ಅಲ್ಲಿಗೆ ಕುಂಭರಾಶಿಯವರಿಗೆ ಒಂದು ನೆಗೆಟಿವ್ ಟೈಮ್ ಅನ್ನೋದು ಶುರುವಾಗುತ್ತೆ. ಅದು ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡೋದಿಲ್ಲ. ಹಾಗಾಗಿ ಗುರುಬಲ ಅನ್ನುವಂಥದ್ದು ವೀಕ್ ಆಯಿತು. ಕುಂಭರಾಶಿಯವರು ವೀಕ್ ಆಗ್ತೀರ. ಜೊತೆಗೆ ನಿಮಗೆ ಅಂತ್ಯ ಶನಿ ನಡೀತಾ ಇರೋದು. ಈ ವರ್ಷ ಪೂರ್ತಿ ನಿಮಗೆ ಅಂತ್ಯ ಶನಿ ಪ್ರಭಾವದಲ್ಲೇ ನೀವು ಇರ್ತೀರಾ. ಹಾಗಾಗಿ ಸಾಡೆ ಸಾತಿನ ಕೊನೆಯ ಭಾಗ ಒಂದು ಕಡೆ ಗುರುನೂ ಚೆನ್ನಾಗಿರಲ್ಲ, ಇನ್ನೊಂದು ಕಡೆ ಶನಿಗೂ ಚೆನ್ನಾಗಿರಲ್ಲ. ಹಾಗಾಗಿ ಕುಂಭರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ಗುರುವಿನ ಸ್ಥಾನಮಾನ, ಶನಿಯ ಸ್ಥಾನಮಾನ, ಅವರ ಬಲದ ಪರ್ಸೆಂಟೇಜನ್ನು ತಿಳ್ಕೊಂಡು ವೀಕ್ ಆಗಿದ್ದಾರಾ, ಜನ್ಮ ಜಾತಕದಲ್ಲಿ ಏನಾದರೂ ಸುಲಭ ಪರಿಹಾರಗಳನ್ನು ಮಾಡಿ. ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿ, ಯಾವುದೇ ಸಮಸ್ಯೆ ಬರದೇ ಇರೋ ರೀತಿಯಾಗಿ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಭಗವಂತ ನಿಮಗೆ ಒಳ್ಳೆಯದು ಮಾಡ್ತಾನೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ಎಚ್ಚರವಾಗಿರಿ. ಕಾರಣ ಗುರುಬಲನೂ ಕೂಡ ನಿಮಗೆ ಹೋಗ್ತಾ ಇದೆ. ಹಾಗೆ ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗುತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರು ಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಕೇಳಿ ವಿಚಾರಿಸಿ. ಒಂದು 500 ರೂಪಾಯಿ, 1000 ರೂಪಾಯಿ, 2000 ಈ ಥರ ಅಮೌಂಟ್ ಇರುತ್ತೆ ಪೂಜೆಗಳಿಗೆ. 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಕೊಟ್ಟು ಮಾಡಿಸಿಕೊಳ್ಳಿ. ನಿಮಗೆ ಎಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಿಮ್ಮ ಸಹಕಾರದೊಂದಿಗೆ, ಅಂದರೆ ನಿಮಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನೀವು ಮನೆಯಲ್ಲೇ ಕೂಡ ಹೋಮ ಪೂಜೆಗಳನ್ನು ಮಾಡಿಸ್ಕೋಬೋದು. ಯಾಕಂದರೆ ನವಗ್ರಹ ಹೋಮ ಶಾಂತಿ ಕೂಡ ಮನೆಯಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ. ಮತ್ತು ನೀವು ಒಂದು ಕರಂಗಲಿ ಮಾಲೆ ಅಂತ ಬರುತ್ತೆ, ಆ ಮಾಲೆ ಕೂಡ ನೀವು ಧರಿಸಬಹುದು. ಯಾಕಂದರೆ ಅದನ್ನು ತಗೊಂಡು ಹಾಕೊಂಡ್ರೆ ಸ್ವಲ್ಪ ಕಷ್ಟಗಳು ಪರಿಹಾರ ಆಗುತ್ತೆ. ಅಂದರೆ ಅದನ್ನು ನಿಯಮ ನಿಷ್ಠೆಯಿಂದ ಹಾಕೋಬೇಕಾಗುತ್ತೆ ಕರಂಗಲಿ ಮಾಲೆಯನ್ನು. ಇದು ಆನ್ಲೈನ್ ಮುಖಾಂತರ ಕೂಡ ಸಿಗುತ್ತೆ. ಆದರೆ ನೀವು ಸ್ವಲ್ಪ ಎಚ್ಚರದಿಂದ ತಗೋಬೇಕಾಗುತ್ತೆ. ಡೂಪ್ಲಿಕೇಟ್ ಕೂಡ ಕೊಟ್ಬಿಡ್ತಾರೆ. ಹಾಗಾಗಿ ಒರಿಜಿನಲ್ ಕರಂಗಲಿ ಮಾಲೆಯನ್ನು ತೆಗೆದುಕೊಳ್ಳಿ. ಅದನ್ನು ನೀವು ದೇವರ ಮನೇಲಿಟ್ಟು ತಂದ ಮೇಲೆ ಹಾಲಲ್ಲಿ ತೊಳೆದ್ಬಿಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ನೀವು ಮೈ ಮೇಲೆ ಧರಿಸ್ಕೋಬೋದು ಸ್ನೇಹಿತರೆ. ಮತ್ತು ಅದನ್ನು ನಾನ್ ವೆಜ್ ತಿನ್ನಬೇಕಾದ್ರೆ ಕೂಡ ಹಾಕ್ಬೋದು ಅಂತ ಕೆಲವರು ಹೇಳ್ತಾರೆ. ಆದರೆ ನಾನ್ ವೆಜ್ ತಿನ್ನಬೇಕಾದ್ರೆ ಧೂಮಪಾನ, ಮದ್ಯಪಾನ ಯಾವುದೇ ನಾವು ಮಾಡಬೇಕಾದ್ರೂ ಕೂಡ ಅದನ್ನು ಹಾಕೋಬಾರ್ದು. ಆದಷ್ಟು ನೀವು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಸ್ನಾನ ಮಾಡಿ ಇದ್ದಾಗ ಮಾತ್ರ ಅದನ್ನು ಧರಿಸಿ
ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಯಾಕಂದರೆ ಕುಂಭರಾಶಿಯವರಿಗೆ ಕೊನೆ ಹಂತದ ಸಾಡೆ ಸಾತಿ ನಡೀತಿರೋದ್ರಿಂದ ಸ್ವಲ್ಪ ನೀವು ಎಚ್ಚರವಾಗಿರಬೇಕಾಗುತ್ತೆ. ಮತ್ತು ಗುರುಬಲ ಕೂಡ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಿದ್ದಾರೆ. ಹಾಗಾಗಿ ಗುರುಬಲ ಕೂಡ ಇರೋದಿಲ್ಲ. ಶನಿ ಕೂಡ ನಿಮ್ಮ ಅಂದರೆ ಕುಂಭರಾಶಿಯಿಂದ ಬೇರೆ ಮನೆಗೆ ವರ್ಗಾವಣೆ ಆಗೋದ್ರಿಂದ ಈ ಜೂನಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಗುರುಬಲ ಅಂದರೆ 2 ತಿಂಗಳು ಮಾತ್ರ ಇತ್ತು, ತಾತ್ಕಾಲಿಕವಾಗಿ ಗುರುಬಲ ಇತ್ತು. ಆದರೆ ಈಗ ಮತ್ತೆ ಜೂನಿಂದ ನಿಮಗೆ ಗುರುಬಲ ಹೋಗುತ್ತೆ. ಹಾಗಾಗಿ ಯಾವುದೇ ಶುಭ ಕಾರ್ಯ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಪ್ರಯತ್ನ ಪಡಬೇಡಿ. ಏನೇ ಇದ್ದರೂ ಜೂನ್ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವ್ಯಾಪಾರ ಯಾವುದೇ ನೀವು ಸ್ಟಾರ್ಟ್ ಮಾಡಬೇಕು ಅಂದರೂ ಗುರುಬಲ ಇರಲೇಬೇಕಾಗುತ್ತೆ. ಹಾಗಾಗಿ ಇವಾಗ ನೀವು ಮಾಡ್ಕೋಬೋದು ಸ್ನೇಹಿತರೆ. ಈ ಯುಗಾದಿ ಮುಗಿದ ಮೇಲೆ ಜೂನ್ ನಂತರ ನಿಮಗೆ ಗುರುಬಲ ಹೋಗುತ್ತೆ. ಆಗ ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಅದು ನಡೆಯೋದಿಲ್ಲ. ತುಂಬ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಜನ್ಮ ಜಾತಕ ತೊಗೊಂಡೋಗಿ ಒಬ್ಬ ನುರಿತ ಜ್ಯೋತಿಷಿಯರಿಗೆ ತೋರಿಸ್ಕೊಳ್ಳಿ. ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಕುಂಭರಾಶಿಯವರು ಚೆಕ್ ಮಾಡಿಸಿ ಅದರಲ್ಲಿ ಯಾವುದೇ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಇದ್ದರೆ ಎಲ್ಲ ಅಂದರೆ ಗ್ರಹಗಳು ಯಾವ್ಯಾವ ಮನೆಯಲ್ಲಿದ್ದಾವೆ ಅಂತ ತಿಳ್ಕೊಂಡು ನೀವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಪ್ರತಿಯೊಬ್ಬರು ಇದು ನಮಗೆ ಅನ್ವಯವಾಗೋದಿಲ್ಲ ಅಂತ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ. ಆದರೆ ಅದು ಜನ್ಮ ಜಾತಕದಲ್ಲಿ ಏನಿದೆಯೋ ಅದ್ರ ಮೇಲೆ ಅನ್ವಯ ಆಗೋದು. ನಾವು ಹೇಳೋದು ಸಾರ ಸಗಟಾಗಿ ಒಟ್ಟಾರೆಯಾಗಿ ಕುಂಭರಾಶಿ ಬಗ್ಗೆ ಯಾವ ಮನೇಲಿ ಯಾವ ಗ್ರಹ ಇದೆ ಅದನ್ನು ನೋಡಿಕೊಂಡು ಹೇಳ್ತೀವಿ. ಹಾಗಾಗಿ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಅಂದರೆ ಜನ್ಮ ಜಾತಕದಲ್ಲಿ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ. ಗ್ರಹಗಳು ಎಲ್ಲ ಒಂದೇ ಸಮ ಇರೋದಿಲ್ಲ. ಹಾಗಾಗಿ ನೀವು ಗ್ರಹಗತಿಗಳು ಯಾವ ರೀತಿ ಇದೆ ಅನ್ನೋದನ್ನ ನೀವು ಜಾತಕದವನ್ನು ತಗೊಂಡು ಹೋಗಿ ನೀವು ತೋರಿಸ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಚಿಕ್ಕ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಸಾಲ್ವ್ ಆಗುತ್ತೆ. ಆದಷ್ಟು ನೀವು ಶನಿ ಸಾಡೆ ಸಾತಿ ಕೊನೆ ಹಂತದಲ್ಲಿದ್ದೀರಾ. ಶನಿ ಪರಮಾತ್ಮನು ನಿಮಗೆ ಒಳ್ಳೇದು ಮಾಡಿ ಹೋಗ್ತಾರೆ. ಕೊನೆಯಲ್ಲಿ ಹೋಗಬೇಕಾದ್ರೆ ಒಳ್ಳೇದಾಗೇ ಆಗುತ್ತೆ. ಹಾಗಾಗಿ ನೀವು ಶನಿವಾರ ಚಿಕ್ಕ ಪರಿಹಾರಗಳನ್ನ ಈ ರೀತಿ ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಶನಿ ಟೆಂಪಲ್ಗೆ ಹೋಗೋದು ಮತ್ತು ಹನುಮಾನ್ ಚಾಲೀಸ ಪಠಣೆ ಮಾಡೋದು ಶನಿವಾರದ ದಿನ, ಮತ್ತು ಶನಿ ಟೆಂಪಲ್ಗೆ ಎಳ್ಳೆಣ್ಣೆ ದಾನ ಕೊಡೋದು. ಈ ರೀತಿ ನಿಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಪರಿಹಾರ ಮಾಡ್ಕೊಳ್ಳಿ. ಮತ್ತು ಬಡಬಗರಿಗೆ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಧಾನ್ಯಗಳು ನೀರನ್ನು ಹಿಡಿ. ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಈ ರೀತಿ ಮಾಡ್ಕೊಂಬನ್ನಿ. ನಿಮ್ಮ ಕಷ್ಟಗಳೇನೇ ಇದ್ದರೂ ಪರಿಹಾರ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಕುಂಭರಾಶಿಯವರ ಯುಗಾದಿ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಮತ್ತು ಕುಂಭರಾಶಿಯ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ತಮಗೆಲ್ಲರಿಗೂ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.